ಹಲೋ ಮೈ ಡಿಯರ್ ಸ್ಟೂಡೆಂಟ್, ನೀವು ಇವಾಗ ಆಲ್ರೆಡಿ ಎಲ್ಲ ಎಕ್ಸಾಮ್ಸ್ ಗಳನ್ನ ಬರ್ದಿದ್ದೀರಾ ಅನ್ಸುತ್ತೆ. ಲಾಸ್ಟ್ ಇವಾಗ ಉಳಿದಿರೋದು ಬಯಾಲಜಿ. ನೋಡಿ, ಬಯಾಲಜಿಗೆ ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋ ಹಾಗಿಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತು, ಇವಾಗ ಇಷ್ಟೆಲ್ಲ ಎಕ್ಸಾಮ್ಸ್ ಗಳನ್ನ ಬರ್ದಿದ್ದೀರಾ, ಎಷ್ಟೆಲ್ಲ ಪೇಪರ್ಸ್ ಗಳನ್ನು ಸಹಿತ ಫೇಸ್ ಪ್ಯಾಟರ್ನ್ಸ್ ಒಂದ್ ಚೆನ್ನಾಗಿ ಗೊತ್ತಾಗ್ಬಿಟ್ರೆ ನೀವು ಈಸಿಯಾಗಿ ಬರೀಬಹುದು. ಸೊ ಇಲ್ಲಿ ನಾನು ಎಲ್ಲಾ ಪಾರ್ಟ್ ವಿಡಿಯೋಸ್ ಗಳನ್ನ ಮಾಡಿ ಹಾಕಿದೀನಿ. ಪಾರ್ಟ್ ಎ, ಪಾರ್ಟ್ ಬಿ, ಪಾರ್ಟ್ ಸಿ ಮತ್ತೆ ಪಾರ್ಟ್ ಡಿ ಒಳಗಡೆ ಸೆಕ್ಷನ್ 1 ಮತ್ತೆ ಸೆಕ್ಷನ್ 2. ಇಲ್ಲಿವರೆಗೂ ನೀವು ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಇನ್ ಮುಂದಾದ್ರೂ ಸ್ವಲ್ಪ ಎಕ್ಸಾಮ್ಗಿಂತ ಮುಂಚೆ ಚೆನ್ನಾಗಿ ಓದ್ಕೊಂಡ್ರೆ ಸಾಕು. ನೋಡಿ, ಪಾರ್ಟ್ ಬಿ ಒಳಗಡೆ ಇಂಪಾರ್ಟೆಂಟ್ ಆಗಿರುವಂತ ಕ್ವಶನ್ಸ್ ಗಳನ್ನ ನಾನು ಇಲ್ಲಿ ಹೇಳ್ತೀನಿ. ನೀವು ಯಾರಾದ್ರೂ ಹೊಸಬರಿದ್ರ ಅಂತಂದ್ರೆ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ ಫ್ರೆಂಡ್ಸಿಗೂ ಸಹಿತ ಈ ವಿಡಿಯೋವನ್ನ ಶೇರ್ ಮಾಡಿ. ನೋಡಿ, ಪಾರ್ಟ್ ಬಿ ಒಳಗಡೆ ಇಂಪಾರ್ಟೆಂಟ್ ಆಗಿ 8 ಕ್ವಶನ್ಸ್ ಗಳನ್ನ ಕೇಳಿರ್ತಾರೆ. ಸೊ ಅದ್ರಲ್ಲಿ ನೀವು 5 ಕ್ವಶನ್ ಗಳಿಗೆ ಆನ್ಸರ್ ಮಾಡಬೇಕು. ಸೊ ಆ 8 ಕ್ವಶನ್ಸ್ ಗಳು ಯಾವ ಚಾಪ್ಟರ್ ಇಂದ ಬರ್ತವೆ ಅಂತಂದ್ರೆ, ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ದಿಂದ 2 ಕ್ವಶನ್ ಬರ್ತದೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ಇಂದ 1 ಕ್ವಶನ್, ಎವಲ್ಯೂಷನ್ ದಿಂದ 1 ಕ್ವಶನ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ದಿಂದ 2 ಕ್ವಶನ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ 1 ಕ್ವಶನ್, ಇಕೋಸಿಸ್ಟಮ್ ದಿಂದ 1 ಕ್ವಶನ್. ಸೊ ಇಷ್ಟೆಲ್ಲ ಚಾಪ್ಟರ್ ಗಳಲ್ಲಿ ನಿಮಗೆ ಇಂಟ್ರೆಸ್ಟ್ ಆಗಿರುವಂತ ಚಾಪ್ಟರ್ ಯಾವುದು, ನಿಮಗೆ ಈಸಿ ಅನಿಸಿರುವಂತ ಚಾಪ್ಟರ್ ಯಾವುದು, ಸೊ ಅದನ್ನ ನೀವು ಚೆನ್ನಾಗಿ ಓದ್ಕೊಂಡ್ರಂದ್ರೆ ಸಾಕು, ನೀವು ಔಟ್ ಆಫ್ 10 ಮಾರ್ಕ್ಸ್ ಇಲ್ಲಿ ತಗೋಬಹುದು. ಯಾಕಂದ್ರೆ 5 ಕ್ವಶನ್ಸ್ ಅನ್ನ ನೀವು ಇಲ್ಲಿ ಅಟೆಂಪ್ಟ್ ಮಾಡ್ಬೇಕಾಗಿರ್ತದೆ. ಸೊ 1 ಕ್ವಶನ್ ಗೆ 2 ಮಾರ್ಕ್ಸ್ ಅಂದ್ಬಿಟ್ಟು ಟೋಟಲಿ 10 ಮಾರ್ಕ್ಸ್ ಬರ್ತದೆ. ಸೊ ಹಾಗಾದ್ರೆ ಇಲ್ಲಿ ನಿಮಗೆ ಈಸಿ ಅನ್ಸುತ್ತೆ ಯಾವುದು, ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಈಸಿ ಅನಿಸ್ತದೆ, ಅದನ್ನು ಓದ್ಕೋಬಹುದು. 2 ಮಾರ್ಕ್ಸ್ ಬರುತ್ತೆ. 1 ಚಾಪ್ಟರ್ ಓದ್ಕೊಂಡ್ರೆ ನೀವು 2 ಕ್ವಶನ್ ಬರ್ತದೆ. ಅದೇ ರೀತಿ ಎವಲ್ಯೂಷನ್ ಚಾಪ್ಟರ್ ಓದ್ಕೊಳ್ಳಿ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಓದ್ಕೊಳ್ಳಿ, ಇಲ್ಲ ಇಕೋಸಿಸ್ಟಮ್ ಚಾಪ್ಟರ್ ಓದ್ಕೊಳ್ಳಿ. ಸೊ ಇಲ್ಲ ಸರ್, ನಮಗೆ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಈಸಿ ಆಗುತ್ತೆ, ಅದನ್ನ ಓದ್ಕೊಳ್ತೀವಿ, ಓಕೆ ಓದ್ಕೊಳ್ಳಿ, ಪರವಾಗಿಲ್ಲ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ ನಿಮಗೆ ಒಂಚೂರು ಸ್ವಲ್ಪ ಡಿಫಿಕಲ್ಟ್ ಅನಿಸಬಹುದು. ಸೊ ಹಾಗಾಗಿ ನೀವು ಆ ಚಾಪ್ಟರ್ ನ ಸ್ಕಿಪ್ ಮಾಡಿದ್ರು ಕೂಡ ಪರವಾಗಿಲ್ಲ. ಇದರಲ್ಲಿ ಯಾವುದಾದ್ರೂ ನೀವು 3 ಚಾಪ್ಟರ್ ನ ಪರ್ಫೆಕ್ಟ್ ಆದ್ರೂ ಸಹಿತ ನೀವು 10 ಮಾರ್ಕ್ಸ್ ತಗೋಬಹುದು, ಇನ್ಕ್ಲೂಡಿಂಗ್ ರಿಪ್ರೊಡಕ್ಟಿವ್ ಹೆಲ್ತ್, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್. ಈ 2 ಚಾಪ್ಟರ್ ಅನ್ನ ನೀವು ಓದ್ಕೊಂಡು ಇನ್ನೊಂದು ಯಾವ್ದಾದ್ರು ಚಾಪ್ಟರ್ ನೀವು ಪರ್ಫೆಕ್ಟ್ ಆದ್ರೆ ಸಾಕು. ಸೊ ನೋಡಿ, ಇಲ್ಲಿ ನಾನು ಕೆಲವೊಂದಿಷ್ಟು PDF ಗಳನ್ನ ಮಾಡಿದ್ದೀನಿ, ಕ್ವಶನ್ ವಿತ್ ಆನ್ಸರ್. ಸೊ ನೋಡಿ, ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಚಾಪ್ಟರ್ ಬೇಡ, ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಅಲ್ಲಿ. ಸೊ ನಾನು ಮುಂಚೆನೆ ಹೇಳಿದೆ, ರಿಪ್ರೊಡಕ್ಟಿವ್ ಹೆಲ್ತ್ ಚಾಪ್ಟರ್ ಅಲ್ಲಿ ಎಷ್ಟು ಕ್ವಶನ್ಸ್ ಕೇಳ್ತಾರೆ ಹೇಳಿ, 2 ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಇಂದ. ಸೊ ನೋಡಿ, ವಾಟ್ ಈಸ್ ರಿಪ್ರೊಡಕ್ಟಿವ್ ಹೆಲ್ತ್, ಮೆನ್ಷನ್ ಎನಿ 2 ಫ್ಯಾಕ್ಟರ್ಸ್ ವಿಚ್ ಮೇಂಟೈನ್ ರಿಪ್ರೊಡಕ್ಟಿವ್ಲಿ ಹೆಲ್ತಿ ಸೊಸೈಟಿ. ಅಂದ್ರೆ ರಿಪ್ರೊಡಕ್ಟಿವ್ ಹೆಲ್ತ್ ಅಂದ್ರೆ ಏನು, ಮತ್ತೆ ಹೆಲ್ತಿ ಸೊಸೈಟಿಯನ್ನ ಮೇಂಟೈನ್ ಮಾಡ್ಲಿಕ್ಕೆ ಯಾವ ಒಂದು ಫ್ಯಾಕ್ಟರ್ಸ್ ಗಳನ್ನ ನಾವು ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನುವಂತ ಕ್ವಶನ್ಸ್ ಅನ್ನ ಕೇಳಿದ್ದಾರೆ. ಸೊ ನೋಡಿ, ಇಲ್ಲಿ A to Z NCERT ಲೈನ್ ಟು ಲೈನ್, ಪಾಯಿಂಟ್ ಟು ಪಾಯಿಂಟ್ ಓದಿದ್ರಂದ್ರೆ ಮಾತ್ರ ನೀವು ಎಕ್ಸಾಮ್ ಅನ್ನ ಫೇಸ್ ಮಾಡಬಹುದು. ಆಲ್ರೆಡಿ ನಿಮಗೆ ಗೊತ್ತಾಗ್ಬಿಟ್ಟಿದೆ ಅನ್ಸುತ್ತೆ NCERT ಇಂಪಾರ್ಟೆಂಟ್ ಏನು ಅಂತ. ಸೊ ಹಾಗಾಗಿ ನೀವು ಎಲ್ಲವನ್ನು ಕೂಡ ಓದಿರ್ತೀರಾ, ಬಟ್ ಕ್ವಶನ್ಸ್ ಯಾವ ರೀತಿ ಬರ್ತದೆ, ಯಾವ ರೀತಿ ನಾವು ಆನ್ಸರ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಾಗಿರಲ್ಲ. ಸೊ ಹಾಗಾಗಿ ನಾನಿಲ್ಲಿ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ನಾನು ಕ್ವಶನ್ಸ್ ಗಳನ್ನ ತೆಗೆದಿದ್ದೀನಿ ಆ ಚಾಪ್ಟರ್ ದಿಂದ, ವಿತ್ ಆನ್ಸರ್ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ಸೊ ಹಾಗಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಹೋಗ್ಬಿಟ್ಟು ನೀವು ಈ PDF ಫೈಲ್ ಅನ್ನ ಏನ್ ಮಾಡಬಹುದು ಅಂತಂದ್ರೆ ಡೌನ್ಲೋಡ್ ಮಾಡ್ಕೋಬಹುದು. 2 ಮಾರ್ಕ್ಸಿಗೆ ವೆರಿ ಸಿಂಪಲ್ ಆಗಿರುವಂತ ಕ್ವಶನ್ಸ್ ಕೇಳ್ತಾರೆ. ಹೌ ಪಿಲ್ಸ್ ವರ್ಕ್ ಆನ್ ಕಾನ್ಸೆಪ್ಷನ್ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ. ನೋಡಿ, ಪ್ರೆಗ್ನೆನ್ಸಿ ಪ್ರಿವೆಂಟ್ ಮಾಡಬೇಕಾದ್ರೆ ಪಿಲ್ಸ್ ಅಂತಂದ್ರೇನು, ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡ್ತದೆ. ದೇ ಇನ್ಹಿಬಿಟ್ ಓವುಲೇಷನ್ ಅಂಡ್ ಇಂಪ್ಲಾಂಟೇಶನ್, alter the quality of cervical mucus to prevent or retard entry of sperm. ಅಂದ್ರೆ ನೋಡಿ, ಈ ರೀತಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ನಿಮಗೆ ಆನ್ಸರ್ಸ್ ಗೊತ್ತಿರ್ತದೆ, ಬಟ್ ಕ್ವಶನ್ ಯಾವ ರೀತಿ ಕೇಳ್ತಾರೆ ಅಂತ ನಿಮಗೆ ಅರ್ಥ ಆಗ್ತಿರಂಗಿಲ್ಲ. ಸೊ ಹಾಗಾಗಿ MTP ಮೇಲೆ ಕ್ವಶನ್ ಕೇಳಬಹುದು. ನಿಮಗೆ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆಗಿ ಸೈಡ್ ಇಫೆಕ್ಟ್ಸ್ ಗಳಂತಂದ್ರೆ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್, ಮತ್ತೆ ರೈಟ್ ದ ಸಿಂಪ್ಟಮ್ಸ್ ಆಫ್ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್, ವಿನರಲ್ ಡಿಸೀಸ್ ಅಂತಾನೂ ಕೂಡ ಕರೀತಾರೆ, ಸೆಕ್ಚುಲ್ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತಾನೂ ಕೂಡ ಕರೀತಾರೆ. ರೈಟ್ ದ ಕಾಂಪ್ಲಿಕೇಶನ್ ಆಫ್ ಸೆಕ್ಚುಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್ಸ್. ಕಾಂಪ್ಲಿಕೇಶನ್ಸ್ ಅಂತಂದ್ರೆ ಬಹಳಷ್ಟು ನೀವೇನೋ ಸೆಕ್ಚುಯಲ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳೇನಾದ್ರೂ ಆಯ್ತಂದ್ರೆ ನಿಮ್ಗೆ ಏನೇನ್ ತೊಂದರೆಗಳಾಗಬಹುದು ನೋಡಿ, ಪೆಲ್ವಿಕ್ ಇನ್ಫ್ಲಾಮೇಟರಿ ಡಿಸೀಸ್, ಅಬಾರ್ಷನ್ಸ್, ಸ್ಟಿಲ್ ಬರ್ತ್ಸ್, ಎಕ್ಟೋಪಿಕ್ ಪ್ರೆಗ್ನೆನ್ಸೀಸ್, ಇನ್ಫರ್ಟಿಲಿಟಿ, ಕ್ಯಾನ್ಸರ್ ಆಫ್ ದ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್. ಸೊ ಇವುಗಳನ್ನ ನೀವು ಜಾಸ್ತಿ ಯಾರು ಓದ್ಕೊಂಡಿರಲ್ಲ, ಬಹಳ ಜನ ಸ್ಕಿಪ್ ಮಾಡಿರ್ತೀರ. ಸೊ ನೋಡಿ, ಕೆಲವೊಂದು ನೀವು ಊಟ ಮಾಡ್ತಿದ್ರೆ ಹೆಡ್ಫೋನ್ ಅನ್ನ ಹಾಕೊಂಡು, ಜರ್ನಿ ಮಾಡ್ತಾ ಇದ್ರೆ ಹೆಡ್ಫೋನ್ ಹಾಕೊಂಡು ಈ ವಿಡಿಯೋವನ್ನ ಕೇಳ್ತಾ ಹೋಗ್ಬಹುದು. ಓಕೆ, ನಿಮ್ಗೆ ಯಾವುದೇ ರೀತಿನೂ ಕೂಡ ಅಷ್ಟು ಡಿಫಿಕಲ್ಟಿ ಅನ್ಸಲ್ಲ. ನೋಡಿ, ನಾನು ಇಲ್ಲಿ 41 ಕ್ವಶನ್ಸ್ ಗಳನ್ನ ಕೊಟ್ಟಿದ್ದೀನಿ, ವಿತ್ ಆನ್ಸರ್ ಕೂಡ ಕೊಟ್ಟಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇನ್ನೊಂದು ಚಾಪ್ಟರ್ ಅಂತಂದ್ರೆ ಎವಲ್ಯೂಷನ್ ಟಾಪಿಕ್.
ನೋಡಿ ಎವಲ್ಯೂಷನ್ ಟಾಪಿಕ್ ಅನ್ನ ನಾನು ಯಾಕೆ ನಿಮ್ಗೆ ಸೆಲೆಕ್ಟ್ ಮಾಡ್ಕೊಳ್ರಿ ಅಂತ ಹೇಳ್ತೀನಿ ಅಂತಂದ್ರೆ, ಸೊ ಇಲ್ಲಿ 3 ಮಾರ್ಕ್ಸ್ ಇಂದು ಕೂಡ ಒಂದು ಕ್ವಶನ್ ಬಂದೇ ಬರ್ತದೆ. ಎವಲ್ಯೂಷನ್ ಟಾಪಿಕ್ ಇಂದ ಬಹಳ ಸಿಂಪಲ್ ಆಗಿರುವಂತ ಕ್ವಶನ್ ಕೇಳುವಂತ ಚಾನ್ಸಸ್ ಇರುತ್ತೆ. ನೋಡಿ, ರೈಟ್ ದ ಕಾಂಬಿನೇಷನ್ಸ್ ಆಫ್ ಯೂನಿವರ್ಸ್ ಅಂಡ್ ಗ್ಯಾಲಕ್ಸಿ. ಗ್ಯಾಲಕ್ಸಿ ಮತ್ತೆ ಯೂನಿವರ್ಸ್ ಕಾಂಬಿನೇಷನ್ಸ್ ಏನು? ನೋಡಿ, ಯೂನಿವರ್ಸ್ ಎದರಿಂದ ಮಾಡಲ್ಪಟ್ಟಿರ್ತದೆ? ಹ್ಯೂಜ್ ಕ್ಲಸ್ಟರ್ ಆಫ್ ಗ್ಯಾಲಕ್ಸಿ. ಗ್ಯಾಲಕ್ಸಿಗಳಿಂದ ಏನಾಗಿರ್ತದೆ? ಯೂನಿವರ್ಸ್ ಫಾರ್ಮೇಶನ್ ಆಗಿರ್ತದೆ. ಹಾಗಾದ್ರೆ ಗ್ಯಾಲಕ್ಸೀಸ್ ಯಾವ ರೀತಿ ಫಾರ್ಮೇಶನ್ ಆಗಿರ್ತದೆ ಅಂದ್ರೆ ಸ್ಟಾರ್ಸ್ ಮತ್ತೆ ಕ್ಲೌಡ್ಸ್ ಗಳಿಂದ ಫಾರ್ಮೇಶನ್ ಆಗಿರ್ತದೆ. ನೆಕ್ಸ್ಟ್, ವಾಟ್ ಆರ್ ದ ಕಾಂಪೋನೆಂಟ್ಸ್ ರಿಲೀಸ್ಡ್ ಫ್ರಮ್ ಮೋಲ್ಟನ್ ಮಾಸ್ ಕವರ್ಡ್ ದಿ ಅರ್ತ್ ಸರ್ಫೇಸ್ ಡ್ಯೂರಿಂಗ್ ದ ಎವಲ್ಯೂಷನ್. ಎವಲ್ಯೂಷನ್ ಟೈಮ್ ಅಲ್ಲಿ ಯಾವ್ಯಾವ ಮೋಲ್ಟನ್ ಮಾಸ್ ಯಾವ್ಯಾವ ಕಾಂಪೋನೆಂಟ್ಸ್ ರಿಲೀಸ್ ಮಾಡ್ತಾರೆ ಅಂದ್ರೆ ವಾಟರ್ ವೇಪರ್, ಮೀಥೇನು, ಕಾರ್ಬನ್ ಡೈಆಕ್ಸೈಡ್, ಅಮೋನಿಯಾ. ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನೀವು ಎಕ್ಸ್ಪೆಕ್ಟ್ ಸಹಿತ ಮಾಡಿರಲ್ಲ. ಸೊ ಅಂತ ಕ್ವಶನ್ಸ್ ಗಳನ್ನು ಸಹಿತ ನಾನು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದೀನಿ. ವಾಟ್ ಆರ್ ಫಾಸಿಲ್ಸ್? ಗಿವ್ ಅನ್ ಎಕ್ಸಾಂಪಲ್. ಫಾಸಿಲ್ಸ್ ಆರ್ ರಿಮೇನ್ಸ್ ಆಫ್ ಹಾರ್ಡ್ ಪಾರ್ಟ್ಸ್ ಆಫ್ ಲೈಫ್ ಫಾರ್ಮ್ಸ್ ಫೌಂಡ್ ಇನ್ ರಾಕ್ಸ್. ಕಲ್ಲುಗಳಲ್ಲಿ ಬಹಳ ದಿನಗಳಿಂದ ಡಿಪಾಸಿಟ್ ಆಗಿರುವಂತಹ ಒಂದು ಸೋರ್ಸ್ ಗಳಿಗೆ ನಾವು ಫಾಸಿಲ್ಸ್ ಅಂತ ಕರಿತೀವಿ. ಎಕ್ಸಾಂಪಲ್ ಯಾವ್ದಂದ್ರೆ ಡೈನೋಸಾರ್ಸ್ ಫಾಸಿಲ್ಸ್ ಆಗಿರ್ಬೋದು. ಹೂ ಪ್ರಪೋಸ್ಡ್ ಎಂಬ್ರಿಯಾಲಜಿಕಲ್ ಸಪೋರ್ಟ್ ಫಾರ್ ಎವಲ್ಯೂಷನ್ ಅಂಡ್ ಡಿಸ್ಪ್ರೂವ್ಡ್ ದಿಸ್ ಥಿಯರಿ. ಯಾರು ಎಂಬ್ರಿಯಾಲಜಿಕಲ್ ಸಪೋರ್ಟ್ ಅನ್ನ ಪ್ರಪೋಸ್ ಮಾಡಿದ್ರು ಮತ್ತೆ ಆ ಥಿಯರಿಯನ್ನ ಡಿಸ್ಪ್ರೂವ್ ಮಾಡಿದವರು ಯಾರು? ನೋಡಿ, ಅರ್ನ್ಸ್ಟ್ ಹ್ಯಾಕಲ್ ಅನ್ನುವಂತ ಸೈಂಟಿಸ್ಟ್ ಅದನ್ನ ಏನ್ ಮಾಡಿದ್ನಂತಂದ್ರೆ ಪ್ರಪೋಸ್ ಮಾಡಿದ. ಬಟ್ ಡಿಸ್ಪ್ರೂವ್ ಮಾಡಿದವರು ಯಾರು ಗೊತ್ತಾ? ಕಾರ್ಲ್ ಅರ್ನ್ಸ್ ವಾನ್ ಬಿಯರ್. ಓಕೆ, ಈ ಕೆಲವೊಂದಿಷ್ಟು ಹೋಮೋಲಾಗಸ್ ಅನಾಲಗಸ್ ಆರ್ಗನ್ಸ್ ಮೇಲೆ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ ಕೇಳ್ತಾರೆ. 3 ಮಾರ್ಕ್ಸ್ಗಾದ್ರೂ ಕೇಳಬಹುದು, 2 ಮಾರ್ಕ್ಸ್ಗಾದ್ರೂ ಕೇಳಬಹುದು. ಒಂದ್ ಸರ್ತಿ ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಅಂದ್ರೆ, ಒಂದ್ ಸರ್ತಿ ನೀವು ಓದ್ಕೊಂಡ್ರೆ ಅಂತಂದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ವಾಟ್ ಆರ್ ದ 2 ಕೀ ಕಾನ್ಸೆಪ್ಟ್ ಆಫ್ ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್? ಅಂದ್ರೆ ಡಾರ್ವಿನಿಯನ್ ಥಿಯರಿ ಆಫ್ ಎವಲ್ಯೂಷನ್ 2 ಕೀ ಕಾನ್ಸೆಪ್ಟ್ ಯಾವ್ದು ಗೊತ್ತಾ? ಬ್ರಾಂಚಿಂಗ್ ಡಿಸೆಂಟ್ ಮತ್ತೆ ನ್ಯಾಚುರಲ್ ಸೆಲೆಕ್ಷನ್. ಜೆನೆಟಿಕ್ ಡ್ರಿಫ್ಟ್, ಮ್ಯೂಟೇಷನ್ಸ್. ನೋಡಿ, ಈ ರೀತಿ ಹ್ಯೂಮನ್ ಎವಲ್ಯೂಷನ್ ಮೇಲೂ ಸಹಿತ ಕ್ವಶನ್ಸ್ ಕೇಳಬಹುದು. ಸೊ ಇಲ್ಲಿ ಈ ಪ್ಯಾಟರ್ನ್ ಅಲ್ಲಿ ಕೂಡ ನಾನು ಕೆಳಗಡೆ ಕ್ವಶನ್ಸ್ ಗಳನ್ನು ಕೊಟ್ಟಿದ್ದೇನೆ. ಪೀರಿಯಡ್, ಪ್ಲೇಸ್ ಆಫ್ ಒರಿಜಿನ್, ಟೈಪ್ ಆಫ್ ಮ್ಯಾನ್, ಬ್ರೈನ್ ಕ್ಯಾಪಾಸಿಟಿ. ಇದರಲ್ಲಿ ಬ್ರೈನ್ ಕ್ಯಾಪಾಸಿಟಿ ಕೊಟ್ಟಿರ್ಲಿಲ್ಲ. ಯಾವುದು ನಮ್ದು ಮಾಡೆಲ್ ಕ್ವಶನ್ ಪೇಪರ್ ಅಲ್ಲಿ ಕೆಲವೊಂದಿಷ್ಟು ಬಿಷ್ಟ ಸ್ಥಳಗಳನ್ನು ಕೊಟ್ಟಿದ್ದಾರೆ ನೋಡಿ, ಎ ಬಿ ಸಿ ಡಿ ಇವುಗಳನ್ನ ಫಿಲ್ಅಪ್ ಮಾಡಿ ಅಂತ. ಸೊ ಇಲ್ಲಿನೂ ಕೂಡ ನಾನು ಚಾರ್ಟ್ ಅನ್ನ ರೆಡಿ ಮಾಡಿದ್ದೀನಿ. ಅಂದ್ರೆ 15 ಮಿಲಿಯನ್ ಇಯರ್ಸ್ ಎಗೋದಲ್ಲಿ ಯಾವುದು ಒಂದು ಟೈಪ್ ಆಫ್ ಮ್ಯಾನ್ ಕಂಡು ಬರ್ತಿತ್ತಂದ್ರೆ ರಾಮಾಪಿಥಿಕಸ್ ಅನ್ನುವಂಥದ್ದು ಎಲ್ಲಿ ಒರಿಜಿನ್ ಆಯ್ತು ಗೊತ್ತಾ? ಇಥಿಯೋಪಿಯಾ ಮತ್ತೆ ತಾಂಜಾನಿಯಾ. ಬ್ರೈನ್ ಕ್ಯಾಪಾಸಿಟಿ ಅಂತೂ ಅದರದ್ದು ಡಿಸ್ಕ್ರೈಬ್ ಮಾಡಕ್ ಆಗಿಲ್ಲ. 2 ಮಿಲಿಯನ್ ಇಯರ್ಸ್ ಎಗೋದಲ್ಲಿ ಈಸ್ಟ್ ಆಫ್ರಿಕನ್ ಗ್ರಾಸ್ಲ್ಯಾಂಡ್ ಅಲ್ಲಿ ಕಂಡು ಬರುವಂತದ್ದು ಆಸ್ಟ್ರಲೋಪಿಥಿಕಸ್ ಅಂತ. 1.5 ಮಿಲಿಯನ್ ಇಯರ್ಸ್ ಎಗೋದಲ್ಲಿ ಜಾವಾದಲ್ಲಿ ಕಂಡುಬರುವಂತಹ ಹೋಮೋ ಇರೆಕ್ಟಸ್ 900 cc ಬ್ರೈನ್ ಕ್ಯಾಪಾಸಿಟಿ. 1 lakh to 40,000 ಇಯರ್ಸ್ ಎಗೋದಲ್ಲಿ ಈಸ್ಟ್ ಅಂಡ್ ಸೆಂಟ್ರಲ್ ಏಷ್ಯಾದಲ್ಲಿ ಕಂಡು ಬರುವಂತಹ ನಿಯಾಂಡರ್ತಲ್ ಮ್ಯಾನ್ 1400 cc. 75,000 to 10,000 ಇಯರ್ಸ್ ಎಗೋ ಆಫ್ರಿಕಾದಲ್ಲಿ ಕಂಡು ಹೋಮೋಸಿಪಿಯನ್ಸ್ ಪ್ರೆಸೆಂಟ್ ಮಾಡರ್ನ್ ಎಕ್ಸಿಸ್ಟೆಡ್ ಡೇಸ್ ಅಲ್ಲಿ ಇರುವಂತದ್ದು 1600 cc. ನೆಕ್ಸ್ಟ್ ಅದರ ಕ್ಯಾರೆಕ್ಟರ್ಸ್ ಡ್ರಯೋಪಿಥಿಕಸ್ ಮತ್ತೆ ರಾಮಾಪಿಥಿಕಸ್ ಕೇಳಬಹುದು. ರೈಟ್ ಅಂಡ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಸ್ಟ್ರಲೋಪಿಥಿಸಿಯನ್ಸ್ ಆರ್ ಎಸ್ ಆಸ್ಟ್ರಲೋಪಿಥಿಕಸ್. Probably lived in East African grassland. They hunted with stone weapons but essentially ate fruit. ಇವು ಕಲ್ಲಿನ ಆಯುಧಗಳಿಂದ ಬೇಟೆಗಳನ್ನ ಆಡ್ತಿದ್ರು ವಿನಃ ಅವು ಹಣ್ಣುಗಳನ್ನ ತಿಂತಾ ಇದ್ರು, ಮಾಂಸವನ್ನ ತಿಂತಾ ಇರಲಿಲ್ಲ. ಹೋಮೋ ಹ್ಯಾಬಿಲಿಸ್ ದೇ ಪ್ರೊಬೆಬ್ಲಿ ಡಿಡ್ ನಾಟ್ ಈಟ್ ಮೀಟ್. ಹೋಮೋ ಇರೆಕ್ಟಸ್ ದೇ ಸ್ಟಾರ್ಟ್ ಟು ಏಟ್ ಮೀಟ್. ಅಂತಂದ್ರೆ ಫಸ್ಟ್ ಟೈಮ್ ಮಾಂಸವನ್ನ ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ದ ಯಾವುದು? ಹೋಮೋ ಇರೆಕ್ಟಸ್. ಸೊ ಈ ರೀತಿಯಾಗಿರುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇದ್ರ ಎಲ್ಲವೂ PDF ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ ನೋಡಿ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಟಾಪಿಕ್ ಇದು. 15 ಮಾರ್ಕ್ಸ್ ಕೇಳುವಂತ ಒಂದು ಬಹಳಷ್ಟಕ್ಕೊಂದು 100%, 99% ಪಾಸಿಬಿಲಿಟಿ ಇರುತ್ತೆ. ರೈಟ್ ಎನಿ 2 ಫ್ಯಾಕ್ಟರ್ಸ್ ದಟ್ ಹೌ ಟು ಮೇಂಟೈನ್ ಗುಡ್ ಹೆಲ್ತ್. ನೋಡಿ 2 ಮಾರ್ಕ್ಸ್ ಕೇಳಬಹುದು. ಬ್ಯಾಲೆನ್ಸ್ಡ್ ಡೈಟ್, ಪರ್ಸನಲ್ ಹೈಜೀನ್ ಮತ್ತೆ ರೆಗ್ಯುಲರ್ ಎಕ್ಸರ್ಸೈಸ್ ಇದ್ರೆ ನಾವು ಗುಡ್ ಹೆಲ್ತ್ ಅನ್ನ ಮೇಂಟೈನ್ ಮಾಡಬಹುದು. ರೈಟ್ ದ ಸ್ಟೆಪ್ಸ್ ಟು ಅಚೀವ್ ಗುಡ್ ಹೆಲ್ತ್. ಗುಡ್ ಹೆಲ್ತ್ ಅನ್ನ ಅಚೀವ್ ಮಾಡಬೇಕಾದ್ರೆ ಯೋಗ, ಅವೇರ್ನೆಸ್ ಅಬೌಟ್ ಡಿಸೀಸ್ ಅಂಡ್ ದೇರ್ ಇಫೆಕ್ಟ್, ವ್ಯಾಕ್ಸಿನೇಷನ್ ಅಗೇನ್ಸ್ಟ್ ಇನ್ಫೆಕ್ಷಿಯಸ್ ಡಿಸೀಸ್ ಆಗಿರಬಹುದು, ಪ್ರಾಪರ್ ಡಿಸ್ಪೋಸಲ್ ಆಫ್ ವೇಸ್ಟ್ ಆಗಿರಬಹುದು, ಕಂಟ್ರೋಲ್ ಆಫ್ ವೆಕ್ಟರ್ಸ್, ಮೇಂಟೆನೆನ್ಸ್ ಆಫ್ ಹೈಜೀನ್ ಇನ್ ಫುಡ್ ಅಂಡ್ ವಾಟರ್ ರಿಸೋರ್ಸಸ್. ಡಿಸೀಸಸ್ ಅಂದ್ರೆ ಏನು ಮತ್ತೆ ಅದರ ಟೈಪ್ಸ್ ಗಳು ಏನು ಅಂತ ಕೂಡ ಕೇಳಬಹುದು. ವಾಟರ್ ಪ್ಯಾಥೋಜನ್ಸ್ ಗಿವ್ ಅನ್ ಎಕ್ಸಾಂಪಲ್ ಫಾರ್ ಪ್ರೋಟೋಜೋವನ್ ಆಸ್ ಎ ಪ್ಯಾಥೋಜನ್. ಡಿಸೀಸ್ ಕಾಸಿಂಗ್ ಆರ್ಗಾನಿಸಮ್ಸ್ ಆರ್ ಕಾಲ್ಡ್ ಪ್ಯಾಥೋಜನ್. ನೋಡಿ, ರೈಟ್ ದ ಕಾಸಿಟಿವ್ ಏಜೆಂಟ್, ಸಿಂಪ್ಟಮ್, ಇಫೆಕ್ಟಿವ್ ಪಾರ್ಟ್ ಆಫ್ ದ ಬಾಡಿ ಅಂಡ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಟೈಫಾಯ್ಡ್ ಡಿಸೀಸ್. ಸೊ ಈ ರೀತಿ ಕೆಲವೊಂದಿಷ್ಟು ಹಾಫ್ ಮಾರ್ಕ್ಸ್ ಮತ್ತೆ 1 ಮಾರ್ಕ್ಸಿನ ಕ್ವಶನ್ಸ್ ಕೂಡ ಕೇಳ್ತಾರೆ. ಸೊ ಈ ಒಂದು PDF ಅನ್ನ ತಗೊಂಡು ನೀವು ನೀಟಾಗಿ ಗಡಿಬಿಡಿ ಮಾಡುವಾಗಿಲ್ಲ. ನೀಟಾಗಿ ಕುತ್ಕೊಂಡು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ 100% ನಿಮಗೆ ಇದ್ರ ರಿಲೇಟೆಡ್ ಯಾವುದೇ ಕ್ವಶನ್ ಬಂದರೂ ಸಹಿತ ನೀವು ಈಸಿಯಾಗಿ ಆನ್ಸರ್ ಅನ್ನ ಮಾಡ್ತೀರಾ. ಇನ್ನೊಂದು ಚಾಪ್ಟರ್ ಯಾವ್ದು ಗೊತ್ತಾ? ಇಕೋಸಿಸ್ಟಮ್. ನೋಡಿ, ಇಕೋಸಿಸ್ಟಮ್ ಅಲ್ಲಿ ಸಹಿತ 1 ಮಾರ್ಕ್ಸ್ ಕೇಳ್ತಾರೆ. ಇಕೋಸಿಸ್ಟಮ್ ಬಹಳ ಈಸಿ ಆಗಿರುವಂತ ಟಾಪಿಕ್ ಅದು.
ಗಿವ್ ಅನ್ ಎಕ್ಸಾಂಪಲ್ ಫಾರ್ ಮ್ಯಾನ್ ಮೇಡ್ ಇಕೋಸಿಸ್ಟಮ್ ನೋಡಿ 2 ಮಾರ್ಕ್ಸಿಗೆ ಕ್ರಾಪ್ ಫೀಲ್ಡ್ ಮತ್ತೆ ಅಕ್ವೇರಿಯಂ. ಇಕೋಸಿಸ್ಟಮ್ ಅಂದ್ರೆ ಏನು, ರೈಟ್ ದೇರ್ 2 ಕ್ಯಾಟಗರೀಸ್ ವಿತ್ ಎಕ್ಸಾಂಪಲ್ ವಿಚ್ ಆರ್ ಕನ್ವೀನಿಯಂಟ್ ಫಾರ್ ಸ್ಟಡಿ. ಅಂದ್ರೆ ಸ್ಟಡಿ ಮಾಡ್ಲಿಕ್ಕೆ ಕನ್ವೀನಿಯಂಟ್ ಆಗೋ ರೀತಿಯಲ್ಲಿ ಇಕೋಸಿಸ್ಟಮ್ ಅನ್ನ ಯಾವ್ಯಾವ ಭಾಗಗಳನ್ನಾಗಿ ಡಿವೈಡ್ ಮಾಡಿದ್ದಾರೆ. ಇಕೋಸಿಸ್ಟಮ್ ಅಂದ್ರೆ ಏನು, ಫಂಕ್ಷನಲ್ ಯೂನಿಟ್ ಆಫ್ ನೇಚರ್ ವೇರ್ ಲಿವಿಂಗ್ ಆರ್ಗಾನಿಸಮ್ ಇಂಟ್ರಾಕ್ಟ್ ಅಮಾಂಗ್ ದೆಮ್ಸೆಲ್ಸ್ ಅಂಡ್ ಆಲ್ಸೋ ವಿತ್ ದಿ ಸರೌಂಡಿಂಗ್ ಫಿಸಿಕಲ್ ಎನ್ವಿರಾನ್ಮೆಂಟ್. ಅಂದ್ರೆ ನಮ್ಮ ಸುತ್ತಮುತ್ತಲಿನ ವಾತಾವರಣ ಜೊತೆಗೆ ಹೊಂದಾಣಿಕೆಯಾಗಿ ಮತ್ತೆ ಜೀವಿಗಳು ತಮ್ಮಲ್ಲಿನೂ ಕೂಡ ಇಂಟ್ರಾಕ್ಷನ್ಸ್ ಗಳಾಗಿ ಮಾಡುವಂತಹ ಒಂದು ಪ್ರಕ್ರಿಯೆಗೆ ಇಕೋಸಿಸ್ಟಮ್ ಅಂತ ಕರೀತಾರೆ. ಹಾಗಾದ್ರೆ ಅದರಲ್ಲಿ 2 ಕ್ಯಾಟಗರೀಸ್ ಬರ್ತದೆ, ಒಂದು ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್, ಇನ್ನೊಂದು ಅಕ್ವಾಟಿಕ್ ಇಕೋಸಿಸ್ಟಮ್ ಅಂತ. ವಾಟ್ ಈಸ್ ಸ್ಟ್ರಾಟಿಫಿಕೇಶನ್, ಗಿವ್ ಆನ್ ಎಕ್ಸಾಂಪಲ್. ಅಂದ್ರೆ ವರ್ಟಿಕಲ್ ಡಿಸ್ಟ್ರಿಬ್ಯೂಷನ್ ಆಫ್ ಡಿಫರೆಂಟ್ ಸ್ಪೀಸೀಸ್ ಅಕ್ಯುಪೈಯಿಂಗ್ ಡಿಫರೆಂಟ್ ಲೆವೆಲ್ ಈಸ್ ಕಾಲ್ಡ್ ಸ್ಟ್ರಾಟಿಫಿಕೇಶನ್. ಅದರದ್ದು ಎಕ್ಸಾಂಪಲ್ ಯಾವ್ದಂತಂದ್ರೆ, ಒಂದು ಫಾರೆಸ್ಟ್ ಅಲ್ಲಿ ಟ್ರೀಸ್ ಅಕ್ಯುಪೈ ಟಾಪ್ ವರ್ಟಿಕಲ್ ಸ್ಟ್ರಾಟಾ ಆರ್ ಲೇಯರ್ ಆಫ್ ಎ ಫಾರೆಸ್ಟ್, shrubs, second herbs and grasses occupy the bottom layer. Write the components of ecosystem. ಇದು 2 ಮಾರ್ಕ್ಸ್. ಪ್ರೊಡಕ್ಟಿವಿಟಿ, ಡಿಕಾಂಪೋಸಿಷನ್, ಎನರ್ಜಿ ಫ್ಲೋ, ನ್ಯೂಟ್ರಿಯೆಂಟ್ ಸೈಕ್ಲಿಂಗ್. ಇದಿಷ್ಟೇ ಬರೆದ್ರೆ ಸಾಕು. ಓಕೆ, ಸೊ ನಾನು ಇಲ್ಲಿ ಕೊಟ್ಟಿರುವಂತ ಕ್ವಶನ್ಸ್ ಅಲ್ಲಿ ಯಾವ ಕ್ವಶನ್ ಕೇಳ್ತಾರೋ ಗೊತ್ತಿಲ್ಲ. ಸೊ ಹಾಗಾಗಿ ನೀವು ಎಲ್ಲಾ ಕ್ವಶನ್ಗೂ ಸಹಿತ ಆನ್ಸರ್ ಅನ್ನು ಓದ್ಕೊಳ್ಳೇಬೇಕು. ವಾಟ್ ಈಸ್ ಪ್ರೊಡಕ್ಟಿವಿಟಿ, ಮೆನ್ಷನ್ ದೇರ್ ಟೈಪ್ಸ್ ಅಂಡ್ ಮೆಜರಿಂಗ್ ಯೂನಿಟ್. ನೋಡಿ, ಪ್ರೊಡಕ್ಟಿವಿಟಿ ಅಂದ್ರೆ ಏನು, ದ ರೇಟ್ ಆಫ್ ಬಯೋಮಾಸ್ ಪ್ರೊಡಕ್ಷನ್ ಈಸ್ ಕಾಲ್ಡ್ ಆಸ್ ಪ್ರೊಡಕ್ಟಿವಿಟಿ. ಎಷ್ಟು ಟೈಪ್ಸ್, 2 ಟೈಪ್, ಪ್ರೈಮರಿ ಪ್ರೊಡಕ್ಟಿವಿಟಿ ಮತ್ತೆ ಸೆಕೆಂಡರಿ ಪ್ರೊಡಕ್ಟಿವಿಟಿ. ಮೆಜರಿಂಗ್ ಯೂನಿಟ್ ಯಾವ ರೀತಿ ಮೆಜರ್ ಮಾಡ್ತೀರಾ, ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್ ಆರ್ ಕಿಲೋ ಕ್ಯಾಲರಿ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್. ಕಿಲೋ ಕ್ಯಾಲರಿ ಪರ್ ಮೀಟರ್ ಸ್ಕ್ವೇರ್ ಪರ್ ಇಯರ್ ಏನಿದೆಯಲ್ಲ, ಇದು ಎನರ್ಜಿಯನ್ನ ಮೆಜರ್ ಮಾಡುವಂತಹ ಒಂದು ಯೂನಿಟ್. ಹಾಗಾದ್ರೆ ವಾಟ್ ಈಸ್ ಪ್ರೈಮರಿ ಪ್ರೊಡಕ್ಟಿವಿಟಿ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ದೇರ್ ಟೈಪ್ಸ್. ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದ್ರೇನು, ಅಂದ್ರೆ ಫೋಟೋಸಿಂಥೆಸಿಸ್ ಮುಖಾಂತರ ಪ್ರೊಡ್ಯೂಸ್ ಆಗುವಂತ ಎಲ್ಲಾ ಎನರ್ಜಿಗೆ ನಾವು ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ ಕರಿತೀವಿ. ಭೂಮಿಯ ಮೇಲೆ ಪ್ರಥಮವಾಗಿರುವಂತಹ ಎನರ್ಜಿ ಸೋರ್ಸ್ ಯಾವ್ದು ಹೇಳಿ, ಪ್ರೈಮರಿ ಪ್ರೊಡಕ್ಟಿವಿಟಿ. ಅದು ಫೋಟೋಸಿಂಥೆಸಿಸ್ ದಿಂದ, ಪ್ಲಾಂಟ್ ಗಳಿಂದ ಬರುವಂತದ್ದು. ವೇಟ್ ಅನ್ನ ಯಾವ ರೀತಿ ಮೆಜರ್ ಮಾಡ್ತಾರೆ, ಗ್ರಾಮ್ ಪರ್ ಮೀಟರ್ ಸ್ಕ್ವೇರ್. ಎನರ್ಜಿಯನ್ನ ಕಿಲೋ ಕ್ಯಾಲರಿ ಪರ್ ಮೀಟರ್ ಸ್ಕ್ವೇರ್ ದಿಂದ. ರೈಟ್ ದೇರ್ 2 ಟೈಪ್ಸ್, ಅಂದ್ರೆ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮತ್ತೆ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂತ. ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದ್ರೆ ಏನು, ರೇಟ್ ಆಫ್ ಪ್ರೊಡಕ್ಷನ್ ಆಫ್ ಆರ್ಗ್ಯಾನಿಕ್ ಮ್ಯಾಟರ್ ಡ್ಯೂರಿಂಗ್ ಫೋಟೋಸಿಂಥೆಸಿಸ್. ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದ್ರೆ ನೆಟ್ ಪ್ರೈಮರಿ ಪ್ರೊಡಕ್ಟಿವಿಟಿ ಅಂದ್ರೆ ಗ್ರಾಸ್ ಪ್ರೈಮರಿ ಪ್ರೊಡಕ್ಟಿವಿಟಿ ಮೈನಸ್ ರೆಸ್ಪಿರೇಟರಿ ಲಾಸಸ್, GPPR ಮೈನಸ್ R = NPP. ವಾಟ್ ಆರ್ ಸೆಕೆಂಡರಿ ಪ್ರೊಡಕ್ಟಿವಿಟಿ. ನೋಡಿ, ಇಲ್ಲಿ ಕೆಲವೊಂದಿಷ್ಟು ಟ್ರಿಕ್ಡ್ ಕ್ವಶನ್ಸ್ ಅಂತಂದ್ರೆ, ಅಮಾಂಗ್ 170 ಬಿಲಿಯನ್ ಟನ್ಸ್ ಆಫ್ ಹೋಲ್ ಬಯೋಸ್ಫಿಯರ್ ಪ್ರೊಡಕ್ಟಿವಿಟಿ, ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ಓಸಿಯನ್ ಅಂಡ್ ಲ್ಯಾಂಡ್. ಅಂದ್ರೆ ಇಡೀ ಪ್ರಪಂಚದಲ್ಲಿನೂ ಸಹಿತ ಎಷ್ಟು ನಮ್ದು ಎನರ್ಜಿ ಪ್ರೊಡ್ಯೂಸ್ ಆಗುತ್ತಪ್ಪ ಅಂದ್ರೆ 170 ಬಿಲಿಯನ್. ಅದರಲ್ಲಿ ಲ್ಯಾಂಡ್ ಅದು ಎಷ್ಟು ಪರ್ಸೆಂಟೇಜ್ ನೋಡಿ, ಓಸಿಯನ್ 55 ಬಿಲಿಯನ್ ಟನ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಅದು ಪರ್ಸೆಂಟೇಜ್ ಅಲ್ಲಿ ಹೇಳೋದಾದ್ರೆ 32.35%. ಬಟ್ ಅದರ ಸರ್ಫೇಸ್ ಏನಿದೆ ಗೊತ್ತಾ, 70% ಸರ್ಫೇಸ್ ಇದೆ. ಹಾಗಾದ್ರೆ ಇಲ್ಲಿ ನೋಡಿ, ಲ್ಯಾಂಡ್ ಅಲ್ಲಿ ನೋಡಿ 115 ಬಿಲಿಯನ್ ಟನ್ಸ್ 67.64% ಎನರ್ಜಿ ಪ್ರೊಡ್ಯೂಸ್ ಮಾಡ್ತದೆ. ಬಟ್ ಸರ್ಫೇಸ್ ಎಷ್ಟಿದೆ ಗೊತ್ತಾ, 30%. ಹಾಗಾದ್ರೆ ಸಮುದ್ರ ಇಷ್ಟು ದೊಡ್ಡದಾಗಿದ್ದು ಸಹಿತ ಎನರ್ಜಿಯಲ್ಲಿ ಮತ್ತೆ ಪ್ರೊಡಕ್ಟಿವಿಟಿಯಲ್ಲಿ ಬಹಳ ಕಡಿಮೆ ಇದೆ. ಲ್ಯಾಂಡ್ ಸರ್ಫೇಸ್ ಬಹಳ ಕಡಿಮೆ ಇದ್ರೂ ಸಹಿತ ಪ್ರೊಡಕ್ಟಿವಿಟಿಯಲ್ಲಿ ಅತಿ ಹೆಚ್ಚಿದೆ. ನೆಕ್ಸ್ಟ್, ವಾಟ್ ಈಸ್ ಡಿಕಾಂಪೋಸಿಷನ್, ಮೆನ್ಷನ್ ದೇರ್ ಸ್ಟೆಪ್ಸ್. ಈ ಸ್ಟೆಪ್ಸ್ ಗೆ ಹಾಫ್ ಮಾರ್ಕ್ಸ್ ಕೊಡಬಹುದು. 3 ಮಾರ್ಕ್ಸ್ ಕ್ವಶನ್ ಕೇಳಿದ್ರೆ ಡಿಕಾಂಪೋಸಿಷನ್ ಡೆಫಿನಿಷನ್ ಗೆ ಒಂದು ಹಾಫ್ ಮಾರ್ಕ್ಸ್. ಇದು ನೋಡಿ, ಫ್ರಾಗ್ಮೆಂಟೇಶನ್, ಲೀಚಿಂಗ್, ಕ್ಯಾಟಬೋಲಿಸಮ್ ಆನ್ ಡೆಟ್ರಿಟಸ್ ಅಂತಂದ್ರೆ ಕೊಳೆತಿರುವಂತಹ ವಸ್ತುಗಳ ಮೇಲೆ ನಡೀತದೆ. ಹ್ಯೂಮಿಫಿಕೇಶನ್ ಮತ್ತೆ ಮಿನರಲೈಸೇಷನ್ ಸಾಯಿಲ್ ಒಳಗಡೆ ನಡೀತದೆ. ಓಕೆ, ಈ ರೀತಿಯಾಗಿರುವಂತಹ ಕ್ವಶನ್ಸ್ ಗಳನ್ನ ಬಹಳ ಚೆನ್ನಾಗಿ ಓದ್ಕೊಳ್ಳಿ. ಅಂದ್ರೆ ಯಾವುದೇ ರೀತಿ ಮಿಸ್ ಮಾಡ್ಕೋಬೇಡಿ. ಈ ಕ್ವಶನ್ಸ್ ಬಂದಿಲ್ಲ, ಆ ಕ್ವಶನ್ ಬಂದಿಲ್ಲ ಅಂತ ನೀವು ಹೆದರ್ತೀರಾ. ಕ್ವಶನ್ ಪೇಪರ್ ಅನ್ನು ನೋಡಿ ನೀವು ಯಾವುದೇ ರೀತಿ ಟೆನ್ಷನ್ ತಗೋಬಾರ್ದು. ಬಹಳ ಖುಷಿಯಾಗಿರ್ಬೇಕು. ಅಂದಾಗ ಮಾತ್ರ ನಿಮ್ಗೆ ಎಲ್ಲವನ್ನೂ ಕೂಡ ಸಹಿತ ಆನ್ಸರ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಇದ್ರದ್ದು PDF ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿದ್ದೀನಿ. ಚಾಪ್ಟರ್ ವೈಸ್ ನೀವು ಅಲ್ಲೇ ಡೌನ್ಲೋಡ್ ಮಾಡ್ಕೋಬಹುದು. ಓಕೆ, ಆಲ್ ದ ಬೆಸ್ಟ್.